ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲರೂ? ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ರಾಗಿ ಕುಕ್ಕೀಸನ್ನು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ತುಂಬಾ ಹೆಲ್ದಿಯಾದಂಥ ರೆಸಿಪಿ. ರಾಗಿ ಜೊತೆಗೆ ನಾವು ಸಕ್ಕರೆನ ಯೂಸ್ ಮಾಡ್ತಾ ಇಲ್ಲ, ಇದಕ್ಕೆ ನಾವು ಸ್ವೀಟ್ನಿಂಗ್ ಏಜೆಂಟಾಗಿ ಬೆಲ್ಲನ ಯೂಸ್ ಮಾಡ್ತಾ ಇದ್ದೀವಿ. ಹೀಗಾಗಿ ಇದನ್ನು ಯಾರು ಬೇಕಾದ್ರೂ ತಿನ್ನಬಹುದು. ಹಾಗಿದ್ರೆ ರಾಗಿ ಕುಕ್ಕೀಸ್ ಮಾಡೋದಕ್ಕೆ ನಾನು ಮೊದಲು 100 ಗ್ರಾಮ್ನಷ್ಟು ಬೆಣ್ಣೆನ ತೊಗೋತಾ ಇದ್ದೀನಿ. ಬೆಣ್ಣೆ ರೂಮ್ ಟೆಂಪ್ರೇಚರು ಇರಬಾರ್ದು, ಹಾಗೇನೇ ಜೊತೆಗೆ ತುಂಬ ಕೋಲ್ಡ್ ಸಹ ಇರಬಾರ್ದು. ಒಂದು ನಾರ್ಮಲ್ ಟೆಂಪ್ರೇಚರ್ ಇದ್ದರೆ ಸಾಕು. ರೂಮ್ ಟೆಂಪ್ರೇಚರ್ಗಿಂತ ಸ್ವಲ್ಪ ಕೋಲ್ಡ್ ಇರಬೇಕು ಬೆಣ್ಣೆ. ಇದನ್ನು ನಾನು ಒಂದು ಎಲೆಕ್ಟ್ರಿಕ್ ಬೀಟರ್ನ ಸಹಾಯದಿಂದ ಚೆನ್ನಾಗಿ ಬೀಟ್ ಮಾಡ್ತಾ ಇದ್ದೀನಿ. ಒಂದು 2-3 ನಿಮಿಷದಷ್ಟು ಇದನ್ನು ಸ್ಟಾರ್ಟಿಂಗಿಗೆ ಬೀಟ್ ಮಾಡಬೇಕು. ನಾವೇನಾದರೂ ರೂಮ್ ಟೆಂಪ್ರೇಚರ್ ಬೆಣ್ಣೆ ತೊಗೊಂಡಿದ್ದಿದ್ರೆ ನಾವು ಬೀಟ್ ಮಾಡ್ತಾ ಮಾಡ್ತಾ ನಮ್ಮದು ಬೆಣ್ಣೆ ಏನಾಗುತ್ತೆ, ತುಂಬಾ ಬೇಗ ಮೆಲ್ಟ್ ಆಗಿಬಿಡುತ್ತೆ. ಅದಕ್ಕೆ ನಾವು ಸ್ವಲ್ಪ ಚಿಲ್ಡ್ ಆಗಿರುವಂತಹ ಬೆಣ್ಣೆನ ತೊಗೋಬೇಕು. ಇವಾಗ ಬೆಣ್ಣೆ ಚೆನ್ನಾಗಿ ಬ್ಲೆಂಡ್ ಆಗಿದೆ. ಇದಕ್ಕೆ ನಾನು 75 ಗ್ರಾಮ್ನಷ್ಟು ಬೆಲ್ಲನ ಹಾಕ್ತಾಯಿದ್ದೀನಿ. ಅಂದಾಜು 3/4 ಕಪ್ನಷ್ಟು ಬೆಲ್ಲ, 1 ಕಪ್ ಬೆಣ್ಣೆಗೆ 3/4 ಕಪ್ನಷ್ಟು ಬೆಲ್ಲನ ಹಾಕ್ತಾಯಿದ್ದೀನಿ. ಬೆಲ್ಲದ ಪುಡಿಯನ್ನು ಹಾಕ್ತಾಯಿದ್ದೀನಿ. ಇದನ್ನು ಹಾಕ್ಕೊಂಡು ನಾನು ಇದನ್ನು ಬೆಲ್ಲ ಮತ್ತು ಬೆಣ್ಣೆನ ತುಂಬ ಚೆನ್ನಾಗಿ ಬ್ಲೆಂಡ್ ಮಾಡ್ತೀನಿ. ಬೆಣ್ಣೆ ಏನಿದೆ ಅಲ್ಲ, ಅದು ಫ್ಲಫಿ ಮತ್ತು ಲೈಟಾಗಿ ಬರೋವರೆಗೂ ನಾನು ಇದನ್ನು ಹೈ ಸ್ಪೀಡ್ನಲ್ಲಿ ಬ್ಲೆಂಡ್ ಮಾಡ್ತಾ ಇರ್ತೀನಿ. ನಾವು ಈ ಕುಕ್ಕೀಸ್ನಲ್ಲಿ ಸಕ್ಕರೆನ ಯೂಸ್ ಮಾಡದೇ ಇರೋದ್ರಿಂದ ಈ ಕುಕ್ಕೀಸ್ ತುಂಬಾ ಹೆಲ್ದಿ ಆಗಿರುತ್ತೆ, ಹಾಗೆಯೇ ಶುಗರ್ ಫ್ರೀ ಆಗಿರುತ್ತೆ. ಇದನ್ನು ಯಾರು ಬೇಕಾದ್ರೂ ತಿನ್ಬೋದು. ತುಂಬ ರುಚಿಯಾಗಿ, ತುಂಬ ಕ್ರಂಚಿ, ಹಾಗೆಯೇ ತುಂಬ ಬಾಯಲ್ಲಿಟ್ಟರೆ ಕರಗೋಗುವಂಥ ಕುಕ್ಕೀಸ್ನ ರೆಸಿಪಿಯನ್ನು ನಾನು ನಿಮಗೆ ಇವತ್ತು ಹೇಳ್ಕೊಡ್ತಾ ಇದ್ದೀನಿ. ಇವಾಗ ನೀವು ನೋಡ್ಬೋದು, ನಾನು ಬ್ಲೆಂಡ್ ಮಾಡ್ತಾ ಮಾಡ್ತಾ ಬೆಣ್ಣೆ ಮತ್ತು ಬೆಲ್ಲದ ಮಿಕ್ಸ್ಚರ್ ತುಂಬ ಕ್ರೀಮಿಯಾಗಿ ಫ್ಲಫಿಯಾಗಿ ಬಂದಿದೆ. ಇಷ್ಟು ಬ್ಲೆಂಡ್ ಮಾಡಿದರೆ ಸಾಕು. ಇವಾಗ ನಾವು ಇದಕ್ಕೆ ಫರ್ದರ್ ಇಂಗ್ರೀಡಿಯೆಂಟ್ಸ್ನ ಏನಂತ ನೋಡ್ಕೊಳ್ಳೋಣ. ನಾನು ಇದಕ್ಕೆ ಒಂದು ಮೊಟ್ಟೆಯ ಹಳದಿ ಭಾಗವನ್ನು ಹಾಕ್ತಾಯಿದ್ದೀನಿ. ವೈಟನ್ನು ತೆಗೆದಿಟ್ಟಿದ್ದೀನಿ. ಹಾಗೆ ಜೊತೆಗೆ 1 ಟೇಬಲ್ ಸ್ಪೂನ್ನಷ್ಟು ಹಾಲಿನ ಪುಡಿಯನ್ನು ಸೇರಿಸ್ತಾ ಇದ್ದೀನಿ. ಇದೆರಡನ್ನು ಸೇರಿಸ್ಬಿಟ್ಟು ನಾವು ಇದನ್ನು ಒಂದು 30 ಸೆಕೆಂಡ್ನಷ್ಟು ಚೆನ್ನಾಗಿ ಬ್ಲೆಂಡ್ ಮಾಡಬೇಕು. ಎಗ್ ಯೋಕ್ ಮತ್ತು ಜೊತೆಗೆ ಮಿಲ್ಕ್ ಪೌಡ್ರ್ ಏನಿದೆ ಅದು ಬೆಣ್ಣೆಯಲ್ಲಿ ನೀಟಾಗಿ ಮಿಕ್ಸ್ ಆಗಬೇಕು. ನೀವು ನೋಡ್ಬೋದು, ಬೆಣ್ಣೆ ತುಂಬಾ ಫ್ಲಫಿಯಾಗಿ ತುಂಬ ಕ್ರೀಮಿಯಾಗಿ ಇವಾಗ ಮಿಕ್ಸ್ ಆಗಿದೆ. ಇದು ತುಂಬ ಬ್ಲೆಂಡರ್ನ ಯೂಸ್ ಮಾಡಿರೋದ್ರಿಂದ ಇದು ತುಂಬ ಸ್ವಲ್ಪ ಸೈಡಿಗೆ ಸಿಡಿದಿರೋದ್ರಿಂದ ನಾನು ಇದನ್ನು ಒಂದು ಸ್ಪ್ಯಾಚುಲನ ಸಹಾಯದಿಂದ ಒಂದೇ ಕಡೆ ಒಟ್ಟು ಮಾಡ್ತಾ ಇದ್ದೀನಿ. ಈಗ ಇದಕ್ಕೆ ನಾನು 1/4 ಟೀ ಸ್ಪೂನ್ನಷ್ಟು ಏಲಕ್ಕಿ ಪುಡಿನ ಹಾಕ್ತಾಯಿದ್ದೀನಿ. ಜೊತೆಗೆ 1/4 ಟೀ ಸ್ಪೂನ್ನಷ್ಟು ಉಪ್ಪನ್ನು ಸಹ ಹಾಕ್ತಾಯಿದ್ದೀನಿ. ನೀವೇನಾದರೂ ಸಾಲ್ಟೆಡ್ ಬಟರ್ನ ಯೂಸ್ ಮಾಡಿದರೆ ಉಪ್ಪನ್ನು ಹಾಕಬೇಡಿ. ನಾನು ಅನ್ಸಾಲ್ಟೆಡ್ ಬಟರ್ ಯೂಸ್ ಮಾಡಿದ್ದೆ, ಅದಕ್ಕೋಸ್ಕರ ನಾನು ಉಪ್ಪನ್ನು ಸೇರಿಸ್ತಾ ಇದ್ದೀನಿ. ಉಪ್ಪು ಹಾಕಿ ಆದಮೇಲೆ ನಾನು ಇದಕ್ಕೆ ಅರ್ಧ ಟೀ ಸ್ಪೂನ್ನಷ್ಟು ಬೇಕಿಂಗ್ ಪೌಡ್ರನ್ನ ಹಾಕ್ತಾಯಿದ್ದೀನಿ. ನೆನಪಿರಲಿ, ಬೇಕಿಂಗ್ ಸೋಡಾ ಅಲ್ಲ, ಬೇಕಿಂಗ್ ಪೌಡರ್. ಜೊತೆಗೆ 100 ಗ್ರಾಮಷ್ಟು ರಾಗಿ ಹಿಟ್ಟನ್ನು ಹಾಕ್ತಾಯಿದ್ದೀನಿ. ಹಾಗೆಯೇ ಅದರ ಜೊತೆಗೆ 50 ಗ್ರಾಮ್ನಷ್ಟು ಕಡಲೆ ಹಿಟ್ಟನ್ನು ಸೇರಿಸ್ತಾ ಇದ್ದೀನಿ. ಇದರಿಂದ ಕುಕ್ಕೀಸ್ನ ಟೆಕ್ಸ್ಚರ್ ತುಂಬ ಚೆನ್ನಾಗಿ ಬರುತ್ತೆ. ಇದೆಲ್ಲ ಹಾಕಿಬಿಟ್ಟು ನಾನು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಬೆಣ್ಣೆ ಹಿಟ್ಟು ಎಲ್ಲ ಚೆನ್ನಾಗಿ ಒಂದರಲ್ಲೊಂದು ಮಿಕ್ಸ್ ಆಗಬೇಕು. ಫಸ್ಟಿಗೆ ನಾನು ಎಲೆಕ್ಟ್ರಿಕ್ ಬ್ಲೆಂಡರ್ನ ಯೂಸ್ ಮಾಡಿದ್ದೀನಿ. ಅದಾದಮೇಲೆ ನಾವು ಒಂದು ಸ್ಪೂನ್ ಅಥವಾ ಕೈಯ ಸಹಾಯದಿಂದ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ನೀವು ನೋಡ್ಬೋದು, ಶುಗರ್ಲೆಸ್ ರಾಗಿ ಕುಕ್ಕೀಸ್ನ ರೆಸಿಪಿಯನ್ನು ನಾನು ನಿಮಗೆ ಇವತ್ತು ತೋರಿಸ್ತಾ ಇದ್ದೀನಿ. ನಾನು ಇದೇ ರೀತಿಯಾದಂತಹ ಯೂನಿಕ್ ಹಾಗೇ ತುಂಬಾ ಈಸಿಯಾಗಿ ಮಾಡುವಂತಹ ರೆಸಿಪೀಸ್ನ ರೆಗ್ಯುಲರ್ ಆಗಿ ಅಪ್ಲೋಡ್ ಮಾಡ್ತಾ ಇರ್ತೀನಿ. ನೀವೇನಾದರೂ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ಭೇಟಿ ಮಾಡ್ತಾಯಿದ್ರೆ ದಯವಿಟ್ಟು ಕೆಳಗೆ ಕಾಣ್ತಾ ಇರೋ ಸಬ್ಸ್ಕ್ರೈಬ್ ಬಟನನ್ನು ಪ್ರೆಸ್ ಮಾಡಿ. ಜೊತೆಗೇ ಅದರ ಪಕ್ಕದಲ್ಲಿರುವಂತಹ ಬೆಲ್ ಐಕನನ್ನು ಸಹ ಪ್ರೆಸ್ ಮಾಡಿ. ಇದರಿಂದ ನಾನು ಮಾಡುವಂತಹ ಎಲ್ಲ ರೆಸಿಪೀಸ್, ಅಪ್ಲೋಡ್ ಮಾಡುವಂಥ ಎಲ್ಲ ವೀಡಿಯೋಸ್ ನಿಮಗೆ ಒಂದು ಮಿಸ್ ಆಗದೆ ಟೈಮ್ ಟು ಟೈಮ್ ಸಿಗ್ತಾ ಇರುತ್ತೆ. ಈಗ ನಾನು ಹಿಟ್ಟನ್ನು ತುಂಬ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇದು ಬೆಣ್ಣೆ ಸ್ವಲ್ಪ ಕರಗಿರೋದ್ರಿಂದ ಇದು ಸ್ವಲ್ಪ ಸಾಫ್ಟ್ ಆಗಿದೆ. ಅದಕ್ಕೋಸ್ಕರ ನಾನು ಇದನ್ನು 10 ನಿಮಿಷದಷ್ಟು ಫ್ರಿಜ್ನಲ್ಲಿ ಇಡ್ತಾ ಇದ್ದೀನಿ. ಇವಾಗ 10 ನಿಮಿಷ ಫ್ರಿಜ್ಜಲ್ಲಿ ಇಟ್ಟ ಮೇಲೆ ನೀವು ನೋಡ್ಬೋದು, ಕುಕ್ಕೀಸ್ ಡೋ ತುಂಬ ಸ್ಟಿಫಾಗಿ ರೆಡಿಯಾಗಿದೆ. ಇವಾಗ ನಾವು ಇದಕ್ಕೆ ನಮಗೆ ಬೇಕಾಗಿರೋ ರೀತಿಯಲ್ಲಿ ಶೇಪ್ ಕೊಡೋದಕ್ಕೆ ಈಸಿ ಆಗುತ್ತೆ.
ಪ್ರತಿ ಬಾರಿ ನಾನು ಕುಕ್ಕೀಸನ್ನು ರೌಂಡ್ ಶೇಪಲ್ಲಿ ಮಾಡ್ತೀನಿ. ಅದಕ್ಕೋಸ್ಕರ ಇವತ್ತು ಒಂದು ಚೇಂಜ್ ಇರಲಿ ಅಂತ ಹೇಳಿಬಿಟ್ಟು ನಾನು ಕುಕ್ಕೀಸನ್ನು ಸ್ಕ್ವೇರ್ ಶೇಪ್ನಲ್ಲಿ ಮಾಡ್ತಾಯಿದ್ದೀನಿ. ನೀವು ಮಾಡಬೇಕಾದ್ರೆ ನೀವು ಯಾವ ಶೇಪ್ ಇಷ್ಟನೋ ಯಾವುದೇ ರೀತಿಯಾಗಿ ನೀವು ಬೇಕಾದರೆ ರೌಂಡ್ ಶೇಪ್ನಲ್ಲಿ ಅಥವಾ ಕುಕ್ಕಿ ಕಟ್ಟರ್ನ ಸಹಾಯದಿಂದ ಬೇಕಾಗಿರೋ ಶೇಪ್ನಲ್ಲಿ ಇದನ್ನು ರೆಡಿ ಮಾಡಬಹುದು. ಇವಾಗ ಕುಕ್ಕಿ ಸ್ಕ್ವೇರ್ ಶೇಪ್ನಲ್ಲಿ ನಾನು ಮಾಡ್ಕೊಂಡಿದ್ದೀನಿ. ಇದು ಸ್ವಲ್ಪ ಗಾರ್ನಿಷ್ ಮಾಡೋಕ್ಕೋಸ್ಕರ ನಾನು ಇದ್ರ ಮೇಲೆ ಒಂದು ಸ್ವಲ್ಪ ಬಿಳಿ ಎಳ್ಳನ್ನು ಸಿಡಿಸಿ ಅದರ ಮೇಲೆ ಸ್ವಲ್ಪ ಪ್ರೆಸ್ ಮಾಡ್ತಾಯಿದ್ದೀನಿ. ಯಾಕಂದರೆ ಬಿಳಿ ಎಳ್ಳು ಕುಕ್ಕೀಸಲ್ಲಿ ಅಂಟ್ಕೋಬೇಕಲ್ವ, ಅದಕ್ಕೋಸ್ಕರ ಮೇಲಿಂದ ಒಂದು ಸಲ ಪ್ರೆಸ್ ಮಾಡ್ತಾಯಿದ್ದೀನಿ. ನಾನು ಇದೇ ರೀತಿ ಎಲ್ಲ ಕುಕ್ಕೀಸನ್ನು ರೆಡಿ ಮಾಡ್ಕೋತೀನಿ. ನೀವು ನೋಡ್ಬೋದು ಎಲ್ಲ ಕುಕ್ಕೀಸ್ ನಮ್ಮದು ಸ್ಕ್ವೇರ್ ಶೇಪಲ್ಲಿ ರೆಡಿಯಾಗಿ ಬೇಕಿಂಗ್ ಟ್ರೇ ಮೇಲೆ ನಾನು ಇದನ್ನು ಇಟ್ಟಿದ್ದೀನಿ. ಈಗ ಇದನ್ನು ನಾನು ಅವನ್ನಲ್ಲಿ 15 ನಿಮಿಷಗಳಷ್ಟು 160 ಡಿಗ್ರಿ ಸೆಲ್ಸಿಯಸ್ನಲ್ಲಿ ಬೇಕ್ ಮಾಡ್ತೀನಿ. ಮುಂದೆ ಬರೋ ವಿಡಿಯೋಸ್ನಲ್ಲಿ ನಾನು ಕುಕ್ಕರ್ನಲ್ಲಿ ಹೇಗೆ ಕುಕ್ಕೀಸನ್ನು ರೆಡಿ ಮಾಡೋದು ಅಂತ ಸಹ ನಿಮಗೆ ಹೇಳ್ಕೊಡ್ತೀನಿ. ನೀವು ನೋಡ್ಬೋದು ಕುಕ್ಕೀಸ್ ತುಂಬ ಸೂಪರಾಗಿ ಕಾಣ್ತಾ ಇದೆ. ಇವಾಗ 15 ನಿಮಿಷ ಆಗಿದೆ. ಕುಕ್ಕೀಸ್ ತುಂಬ ಸಖತ್ತಾಗಿ ರೆಡಿಯಾಗಿದೆ. ನೀವು ನೋಡ್ಬೋದು ನಾವು ಮಾಡಿರೋಕ್ಕಿಂತ ಡಬಲ್ ಸೈಜ್ನಲ್ಲಿ ಕುಕ್ಕೀಸ್ ರೆಡಿಯಾಗಿದ್ದಾವೆ. ಯಾಕಂದರೆ ನಾವು ಬೆಣ್ಣೆನ ಅಷ್ಟು ನೀಟಾಗಿ ಫ್ಲಫಿಯಾಗಿ ಬ್ಲೆಂಡ್ ಮಾಡ್ಕೊಂಡಿದ್ವಿ. ಈಗ ಇದನ್ನು ಒಂದು 10 ನಿಮಿಷದಷ್ಟು ನಾನು ಚೆನ್ನಾಗಿ ತಣ್ಣಗಾಗಲಿಕ್ಕೆ ಬಿಡ್ತಾಯಿದ್ದೀನಿ. ನಿಮಗೇನಾದರೂ ಈ ರೆಸಿಪಿ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಹಾಗೆಯೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಜೊತೆಗೇ ನಿಮ್ಮ ಫ್ಯಾಮಿಲಿ, ಫ್ರೆಂಡ್ಸ್ ಹಾಗೆ ರಿಲೇಟಿವ್ಸ್ಗೆ ಈ ವಿಡಿಯೋವನ್ನು ತಪ್ಪದೇ ಶೇರ್ ಮಾಡಿ. ಹಾಗಿದ್ರೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ತಿಂತಾ ಇರಿ, ತಿನ್ನಿಸ್ತಾ ಇರಿ, ಖುಷಿಯಾಗಿರಿ.